ಇನ್ನು ಕೇವಲ ಇವತ್ತು ಸುರಿದಂಥ ರಣಮಳೆ 7 ಜನರನ್ನ ಬಲಿ ಪಡೆದಿಲ್ಲ, ಒಟ್ಟಾರೆಯಾಗಿ 8 ಜನ ಸಾವನ್ನಪ್ಪಿರುವಂಥದ್ದು. ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೋರ್ವ ವ್ಯಕ್ತಿ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದಾನೆ. ಮಿನಿ ಫಾರೆಸ್ಟ್ 15th ಕ್ರಾಸ್ ಬಳಿ ಬೈಕ್ ಪಾರ್ಕ್ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ಹೊಡೆದು 30 ರಿಂದ 35 ವರ್ಷ ಅಂದಾಜು ಈ ಪ್ರಾಯದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಆದರೆ ಈ ಅವಘಡ ಸಂಭವಿಸಿದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳಿಗೆ ಈ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂಥ ಪುರ್ಸೊತ್ತೇ ಸಿಕ್ಕಿಲ್ಲ. ಜೆಪಿ ನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ, ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಬೈಕ್ ಪಾರ್ಕ್ ಮಾಡ್ತಿರುವಂಥ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ಹೊಡೆದು ಅಂದರೆ ವಿದ್ಯುತ್ ಪ್ರವಹಿಸಿ ಓರ್ವ ಯುವಕ ಕೂಡ ಬಲಿಯಾಗಿದ್ದಾನೆ. ಸೊ ಒಟ್ಟಾರೆಯಾಗಿ ಇವತ್ತಿನ ರಣಮಳೆ ಬಲಿ ಪಡೆದಂಥ ಜೀವಗಳ ಸಂಖ್ಯೆ 8ಕ್ಕೆ ಏರಿಕೆ ಆಗಿದೆ. ಒಂದು ಕಡೆ ಕಾಂಪೌಂಡ್ ಕುಸಿತದಿಂದ ಬೋರಿಂಗ್ ಆಸ್ಪತ್ರೆ ಬಳಿ 7 ಜನ ಸಾವನ್ನಪ್ಪಿದರೆ, ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಪಾರ್ಕ್ ಮಾಡುವಂಥ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ.